ತಾಂಡಾದಲ್ಲಿ ಇದ್ದು ಅಲ್ಲಿ ನನಗೆ ನನ್ನ ಅಲ್ಲಿಂದ ಒಂದು 8 ಕಿಲೋಮೀಟರ್ ದೂರ ತಾಂಡಾದಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತಿನ ದಿವಸ ಮೇಷ್ಟ್ರು ನಾನು ಹಾಡು ಕಾಯ್ತಾ ಇದ್ದೆ. ಹಾಡು ಕಾಯ್ತಿದ್ದೆ ಅರ್ಥ ನನ್ನ ನೋಡಿಕೊಂಡು ಅವಾಗ ಏನು ಮಾಡ್ತಿದ್ರು, ಸ್ಕೂಲಿಗೆ ಮಕ್ಕಳು ಬರಲ್ಲ ಅಂತೇಳಿ ಊರು ಬಂದು ಆ ಟೈಮಿಗೆ ನಾನು ಕರ್ಕೊಂಡು ಹೋಗಿ 1ನೇ ಕ್ಲಾಸ್ನಿಂದ 4ನೇ ಕ್ಲಾಸ್ವರೆಗೆ ಅವ್ರ ಮನೇಲಿ ಇಟ್ಕೊಂಡು ಅವ್ರು ಲಿಂಗಾಯತರು ಮತ್ತು ನೋಡಿದೆ, ನಾವು ಬಂಜಾರ. ಹಾಗಾಗಿ ಕಷ್ಟಪಟ್ಟಿದ್ದಕ್ಕೆ ಇವತ್ತಿನ ದಿನ ಅವರೇ ಕಲಿಸ್ಲಿಕ್ಕಂದ್ರೆ ನಮ್ಮ ಗುರುಗಳು ಎಲ್ಲ ಗುರುಗಳು ಕಲಿಸಿದ್ರೆ ನಾವು ಇಲ್ಲಿ ಬರ್ತಿರಲಿಲ್ಲ. ಆ ಶಕ್ತಿ ಕೊಟ್ಟಿದ್ದು, ವಿದ್ಯೆ ಕೊಟ್ಟಿದ್ದು ವಿದ್ಯಾಗುರುಗಳ ನಿಮಿತ್ತ. ಹಾಗೆ ವಿದ್ಯಾರ್ಥಿಗಳು ಕೂಡ ಹಾಗೆ ಇರಬೇಕಾಗುತ್ತೆ. ಯಾಕಂದರೆ ಬರೇ ಸರ್ಗಳಿಗೆ ಒಂದು ಹೇಳಿದರೆ ಆಗಲ್ಲ. ಹಾಗಾಗಿ ಇಲ್ಲಿ ನಾವು ಹೆಂಗೆ ಕಷ್ಟಪಡಬೇಕಂದ್ರೆ ಮೊದಲೇ ಕಷ್ಟಪಡಬೇಕು. ಒಂದು 10, 11, 12ನೇ ಕ್ಲಾಸ್ವರೆಗೆ ಕಷ್ಟಪಟ್ಟರೆ ನಾವು ಮುಂದೆ ಆರಾಮಿರ್ಬೋದು. ನಾವು ಕೂಡ 8 ಕಿಲೋಮೀಟರ್ ನಡ್ಕೊಂಡು ಹೋಗಿ ಸರ್, ಅಲ್ಲಿ ಭಾಳ ಕಷ್ಟಪಡ್ತಿದ್ದೀವಿ. ನಮ್ಮ ಹೆಂಗಾದ್ರೆ ಭಾಷೆ ನಮ್ಮದು ಬಂಜಾರ ಭಾಷೆ, ನಮಗೆ ಕನ್ನಡ ಬರ್ತಿರಲಿಲ್ಲ. ಕನ್ನಡ ಅದೇ ದೊಡ್ಡ, ಯಾಕಂದ್ರೆ ನಾನು ಸರಿ ಒಂದೇ ಫಸ್ಟ್ ಬಂದಾಗ ಕೇಳಿದೆ, ಸರ್ ಏನು ಇವರಿಗೆ ಏನು ಹೇಳ್ತಿದ್ದೆ, ಇಲ್ಲ ಇಲ್ಲಿ ಕಲೆ ಎಲ್ಲ ಕನ್ನಡನೇ ಅಂತ ಹೇಳ್ತಿದ್ರು. ನಮ್ಮ ಭಾಷೆ ಇಲ್ಲಿ, ನಮ್ಮ ಭಾಷೆ ಬೇಕೇ ಬೇಕು, ನಮಗೆ ಕನ್ನಡದಲ್ಲಿ ಇರಲಿ. ಬಟ್ ಏನಾಗ್ತಿದ್ದಪ್ಪ ಅಂದರೆ ನಮ್ಮ ಭಾಷೆ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಅದು 4ನೇ ಕ್ಲಾಸ್ವರೆಗೆ ಭಾಷೆ ಕಲಿಯೊಳಗೆ ಹೋಗ್ಬಿಡ್ತು ಸರ್ ನಮಗೆ. ಯಾಕಂದ್ರೆ ನಮಗೆ ಕನ್ನಡ ಬರ್ತಿರಲಿಲ್ಲ, ನಾವೆಲ್ಲ ತಾಂಡಾದಾಗಿದ್ದೀವಿ, ಫುಲ್ ತಾಂಡಾದಲ್ಲಿ. ಹಾಗಾಗಿ ಕಷ್ಟಪಟ್ಟು ಮನೆಯಲ್ಲಿ ತಂದೆ ತಾಯಿ ಕೂಡ ನಮಗೆ ಭಾಳ ಸಂಸ್ಕಾರ ಸಂಸ್ಕೃತಿ ಕಲಿಸಿದ್ರು. ನಮಗೆ ಈ ಥರನೇ ಕಲಿಬೇಕು, ಈ ಥರನೇ ಮಾಡಬೇಕು, ಹಿರಿಯರಿಗೆ ಹ್ಯಾಂಗೆ ನೀವು ಮರ್ಯಾದೆ ಕೊಡಬೇಕು, ವಿದ್ಯಾರ್ಥಿಗಳಿಗೆ ನೀವೆಲ್ಲರಿಗೆ ಶಿಸ್ತು ಪಾಲನೆ ಕಲಿಸಿದ್ರಿ. ನನಗೆ ಇಷ್ಟು ಖುಷಿಯಾಗಿದೆ.